ಅಖಂಡ ಕರ್ನಾಟಕ ಬಂದ್ ಆರಂಭ ಆಗಿದೆ. ಹಾಗಾದ್ರೆ ಸಂಜೆ 6 ಗಂಟೆಯವರೆಗೂ ಕೂಡ ಕರುನಾಡು ಸ್ತಬ್ಧವಾಗುತ್ತಾ? ರಾಮನಗರದಲ್ಲಿ ಬಂದ್ನ ಬಿಸಿ ನಿಧಾನಕ್ಕೇರ್ತಾ ಇದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ ಕೂಡ ಆರಂಭವಾಗಿದೆ. ಪುಂಡ ಮರಾಠಿಗರ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರೇಷ್ಮೆ ನಗರಿ ರಾಮನಗರದಲ್ಲಿ ಪ್ರತಿಭಟನೆಯ ಕಿಚ್ಚು ನಿಧಾನಕ್ಕೆ ಏರ್ತಾ ಇದೆ ಅನ್ನುವಂತಹ ಮಾಹಿತಿ ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ ರಾಮನಗರದ್ದು. ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಕೈಯಲ್ಲಿ ಕನ್ನಡದ ಧ್ವಜವನ್ನು ಹಿಡಿದು ಮರಾಠ ಪುಂಡರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಿನ್ನೆ 10 ನಿಮಿಷ ಆದ್ರೆ ಇದು ರಾಮನಗರದ ದೃಶ್ಯಾವಳಿಗಳು. ಕರುನಾಡ ಸೇನೆ ಹೋರಾಟಗಾರರು ಈಗ ಬೀದಿಗಿಳಿದು ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕೈಯಲ್ಲಿ ಕನ್ನಡದ ಧ್ವಜವನ್ನು ಹಿಡಿದು ಹೆಗಲಿಗೆ ಕನ್ನಡದ ಶಾಲನ್ನು ಹೊದ್ದು ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಟೌನ್ ಹಾಲ್ನಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಸಿದ್ಧತೆ ಆಗ್ತಾ ಇದೆ. ಟೌನ್ ಹಾಲ್ನಲ್ಲಿ ವಾಟರ್ ಜೆಟ್ನ ನಿಯೋಜನೆಯನ್ನು ಮಾಡಿಕೊಳ್ಳಲಾಗಿದೆ. ಟೌನ್ ಹಾಲ್ನಿಂದ ಪ್ರತಿಭಟನಾ ಮೆರವಣಿಗೆ ಶುರುವಾಗುತ್ತೆ 10 ಗಂಟೆ ಮೇಲೆ. ಯಾವುದೇ ಗಲಾಟೆ ಆಗದಂತೆ ಮುಂಜಾಗೃತ ಕ್ರಮದ ದೃಷ್ಟಿಯಿಂದ ಟೌನ್ ಹಾಲ್ನಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಒಂದಿಷ್ಟು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನೀವೀಗ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುವಂತಹ ಸಾಧ್ಯತೆ ಇದೆ. ದೊಡ್ಡ ಮಟ್ಟದ ರ್ಯಾಲಿ ಆಗುವಂತಹ ಸಾಧ್ಯತೆ ಇದೆ 10 ಗಂಟೆ ಮೇಲೆ. ಹಾಗಾಗಿ ಯಾವುದೇ ರೀತಿಯ ಎಡವಟ್ಟುಗಳಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ, ಯಾವುದೇ ರೀತಿಯ ಅನಾಹುತಗಳಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಒಂದಿಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ರಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘು, ಒಂದು ಕಡೆ ಅಖಂಡ ಕರ್ನಾಟಕ ಬಂದು ಮತ್ತೊಂದು ಕಡೆ ದೊಡ್ಡ ಮಟ್ಟದ ರ್ಯಾಲಿಯನ್ನು ನಡೆಸಲಿಕ್ಕೆ ಕನ್ನಡ ಪರ ಸಂಘಟನೆಗಳು ಕೂಡ ನಿರ್ಧರಿಸಿರುವಂತಹದ್ದು. ಈ ಪ್ರತಿಭಟನೆಯನ್ನು ನಿಯಂತ್ರಿಸುವುದಕ್ಕೆ, ಈ ರ್ಯಾಲಿಯನ್ನ ಕಾರ್ಯಕರ್ತರನ್ನ ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ? ಪೊಲೀಸರ ಭದ್ರತೆ ಹೇಗಿದೆ ಅಂತ ಹೇಳಿ ರಘು? ಪ್ರೇಮ, ಬಹಳ ಪ್ರಮುಖವಾಗಿ ಟೌನ್ ಹಾಲ್ನ ಮುಂಭಾಗದಿಂದಲೇ ಇವತ್ತು ಪ್ರತಿಭಟನೆ ಆರಂಭ ಆಗ್ತಾ ಇರುವಂಥದ್ದು. ಪ್ರತಿಭಟನೆ ಮೆರವಣಿಗೆಯನ್ನ ಟೌನ್ ಹಾಲ್ನ ಮುಂಭಾಗದಿಂದ ಆರಂಭ ಮಾಡಿ ಇಲ್ಲಿಂದ ನೇರವಾಗಿ ಫ್ರೀಡಂ ಪಾರ್ಕ್ಗೆ ಹೋಗೋದಕ್ಕೆ ಸಕಲ ಸಿದ್ಧತೆಗಳನ್ನ ಅಂದ್ರೆ ಕರೆ ಕೊಟ್ಟಿರುವಂಥ ಬಂದ್ಗೆ ಕರೆ ಕೊಟ್ಟಿರುವಂಥ ಸಂಘಟನೆಗಳು ಮಾಡಿಕೊಂಡಿದ್ರೆ, ಮತ್ತೊಂದು ಕಡೆ ಬೇಕಾದಂಥ ಭದ್ರತೆಯನ್ನ ಹೆಚ್ಚಳ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರೆ. ಮುಖ್ಯವಾಗಿ 300ಕ್ಕೂ ಹೆಚ್ಚು ಪೊಲೀಸರು ಈಗಾಗಲೇ ಟೌನ್ ಹಾಲ್ನ ಮುಂಭಾಗದಲ್ಲಿ ನಿಯೋಜನೆಗೊಂಡಿರುವಂಥದ್ದು. ಮುಖ್ಯವಾಗಿ ಇಲ್ಲಿಂದ ಅಂದ್ರೆ ಟೌನ್ ಹಾಲ್ನಿಂದ ಮೆರವಣಿಗೆಗೆ ಅವಕಾಶ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಬಂದಂಥ ಪ್ರತಿಭಟನಾಕಾರರನ್ನ ಇಲ್ಲೇ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ಒಂದೊಮ್ಮೆ ಹೆಚ್ಚಾಗಿ ಪ್ರತಿಭಟನಾಕಾರರು ಏನಾದರೂ ಇಲ್ಲಿ ಬಂದು ಸೇರುವಂಥ ಕೆಲಸಗಳಾದ್ರೆ ಕೂಡಲೇ ಅವ್ರನ್ನ ವಶಕ್ಕೆ ಪಡಿಬೇಕು, ಇಲ್ಲಿಂದಲೇ ಅವರನ್ನೆಲ್ಲರನ್ನ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನ, ತಯಾರಿಗಳನ್ನ ಈಗಾಗಲೇ ಪೊಲೀಸ್ ಇಲಾಖೆ ಮಾಡ್ಕೊಳ್ತಾ ಇದೆ. ಮುಖ್ಯವಾಗಿ 300ಕ್ಕೂ ಹೆಚ್ಚು ಪೊಲೀಸರಿನ ನಿಯೋಜನೆ, ಜೊತೆಗೆ ವಾಟರ್ ಜೆಟ್ನ ನಿಯೋಜನೆ, ಅಗ್ನಿಶಾಮಕ ದಳದ ತಂಡದವರು ಎಲ್ಲರನ್ನ ಕೂಡ ನಿಯೋಜನೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಯಾವುದೇ ರೀತಿಯಾದಂತಹ ಅಡೆತಡೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆಯನ್ನ ಮಾಡಿಕೊಂಡು ಬಂದಂಥವ್ರನ್ನ ಹಂತ ಹಂತವಾಗಿ ಎಷ್ಟು ಜನ ಬರ್ತಾ ಇರ್ತಾರೆ ಬಂದಂಥವ್ರನ್ನ ಹಾಗೆ ಅವರ ಎಲ್ಲರನ್ನ ಕೂಡ ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ಳಲಾಗಿದೆ. ಇನ್ನು ಮತ್ತೊಂದು ಕಡೆ ವಾಹನದ ಓಡಾಟಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೆಳಿಗ್ಗೆಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಈಗ ಹಂತ ಹಂತವಾಗಿ ವಾಹನ ಓಡಾಟಗಳು ಅಂದರೆ ರಸ್ತೆಗಿಳಿಯುವಂಥವರ ಸಂಖ್ಯೆ ಕೂಡ ಬಹಳ ವಿರಳ ಆಗ್ತಾ ಇದೆ. ಬೆಳಿಗ್ಗೆ ಎಂದಿನಂತೆ ಸಾಮಾನ್ಯ ದಿನಗಳಲ್ಲಿ ಹೇಗಿರ್ತಾ ಇತ್ತು ಅದೇ ರೀತಿ ಇತ್ತು. ಬಟ್ ಆದರೆ ಯಾವಾಗ ಬಂದ್ನ ಸ್ವರೂಪ ಹೆಚ್ಚಾಗ್ಬೋದು ಅನ್ನುವಂತಹ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ಆ ಬೆನ್ನಲ್ಲೇ ಸದ್ಯ ಕೆಲವೊಂದಷ್ಟು ಸರ್ಕಾರಿ ವಾಹನಗಳು ಅಂದರೆ ಬಸ್ಸು, BMTC, KSRTC ಈ ಬಸ್ಗಳನ್ನು ಹೊರತುಪಡಿಸಿದ್ರೆ ಖಾಸಗಿ ವಾಹನಗಳು ರಸ್ತೆಗಿಳಿಯುವಂಥದ್ದು ಕೂಡ ಬಹಳ ಕಡಿಮೆಯಾಗಿ ಕಾಣ್ತಾ ಇದೆ. ಮೈಸೂರು ರಸ್ತೆಯನ್ನು ಗಮನಿಸ್ತಾ ಇದ್ರಿ. ಸಾಮಾನ್ಯವಾಗಿ ಎಂದಿನಂತೆ ಬೆಳಗ್ಗೆ ಪೀಕ್ ಅವರ್ಗಳ ಆರಂಭ ಆಗುವಂಥ ಸಮಯ ವಾಹನ ಸಂಖ್ಯೆಗಳು ಹೆಚ್ಚಾಗಿ ಇರುತ್ತೆ. ಬಟ್ ಆದರೆ ಇವತ್ತು ಈಗ ಒಂದು 7:30 ನಂತರದಲ್ಲಿ ಬರುವಂಥ ಖಾಸಗಿ ವಾಹನಗಳು ರಸ್ತೆಗಳಿರ್ತಾ ಇದ್ವಲ್ಲ, ಆ ವಾಹನಗಳ ಸಂಖ್ಯೆ ಹಂತ ಹಂತವಾಗಿ ಕಡಿಮೆ ಆಗ್ತಾ ಇದೆ. ಸೊ ನಿಧಾನಕ್ಕೆ ಬಂದ್ನ ಬಿಸಿ ಈ ಭಾಗದಲ್ಲೂ ಕೂಡ ಏರಿಕೆ ಆಗ್ತಾ ಇದೆ ಅನ್ನೋ ಹಾಗೆ ಕಾಣ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಘು ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಡೀಟೇಲ್ಸನ್ನು ಬಂದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡೋದಕ್ಕೆ ಶಾಂತಿನಗರದ ಬಸ್ ನಿಲ್ದಾಣದಿಂದ ನಮ್ಮ ಪ್ರತಿನಿಧಿ ಸುಖೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅವರಿಂದ ಡೀಟೇಲ್ಸನ್ನು ಪಡಿತಾ ಹೋಗೋಣ. ಸುಖೇಶ್, ಈಗ ಬೆಂಗಳೂರಿನ ಬೇರೆ ಬೇರೆ ಭಾಗದ ಮಾಹಿತಿಯನ್ನು ನಾವು ಪಡೆದುಕೊಳ್ತಾ ಇದ್ವಿ. ನಿಧಾನಕ್ಕೆ ಬಂದ್ನ ಬಿಸಿ ಏರ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇತ್ತು. ಈಗ ನೀವಿರುವಂತಹ ಜಾಗ ಶಾಂತಿನಗರ, ಅಲ್ಲಿ ಬಂದ್ಗೆ ಯಾವ ರೀತಿಯ ಸ್ಪಂದನೆ ಸಿಗ್ತಾ ಇದೆ, ಜನರ ಓಡಾಟ ಹೇಗಿದೆ, ಎಕ್ಸ್ಪ್ಲೇನ್ ಮಾಡ್ಬೋದಾ ಅಂತ ಹೇಳಿ? ಪ್ರೇಮ್, ಒಂದಂತೂ ಸ್ಪಷ್ಟ, ಪ್ರಮುಖವಾದ ಬಸ್ ನಿಲ್ದಾಣಗಳಲ್ಲಿ, ಬೆಂಗಳೂರಿನ ಪ್ರಮುಖ ನಿಲ್ದಾಣಗಳಲ್ಲಿ ಶಾಂತಿನಗರ ಬಸ್ ನಿಲ್ದಾಣ ಕೂಡ ಹೌದು. ಯಾಕಂದ್ರೆ
ಇಲ್ಲಿ BMTC ಬಸ್ಗಳು ಬರ್ತವೆ ಮತ್ತು ಅಂತಾರಾಜ್ಯದಲ್ಲಿ ಸಂಚಾರ ಮಾಡುವಂಥ ಬಸ್ಗಳು ಕೂಡ ಬರ್ತವೆ. ನಾವೀಗ ನೋಡ್ತಾ ಇರ್ಬೋದು ಶಾಂತಿನಗರ ಬಸ್ ನಿಲ್ದಾಣದಲ್ಲಿ ಇಲ್ಲಿ ಮೊದಲನೇ ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ತಮಿಳುನಾಡು ಕಡೆಗೆ ಹೋಗುವಂತಹ ಅಂತಾರಾಜ್ಯ ಸಂಚಾರ ಇರುವಂಥ ಬಸ್ಗಳು ನೋಡ್ತಾ ಇದ್ದೀವಿ. ಇಲ್ಲೂ ಕೂಡ ಮಾಮೂಲಿನಂತೆ ಬಸ್ಗಳು ಬರ್ತಾ ಇರುವಂಥ ದೃಶ್ಯ ಈ ಕ್ಷಣಕ್ಕೆ ಕಂಡು ಬರ್ತಾ ಇದೆ. ಉದ್ದಕ್ಕೂ ಕೂಡ ಅಂತಾರಾಜ್ಯ ಮಟ್ಟದಲ್ಲಿ ಸಂಚಾರ ಮಾಡುವಂಥ ತಮಿಳುನಾಡು ಬಸ್ಗಳು ಮತ್ತು ಮುಂದೆ ಸ್ವಲ್ಪ KSRTC ಬಸ್ಗಳು ಕೂಡ ನಿಂತಿರುವಂಥದ್ದು ನಮ್ಮ ದೃಶ್ಯಕ್ಕೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಹಾಗೆ ಮುಂದೆ ಬಂದರೆ BMTC ಬಸ್ಗಳ ಸಂಚಾರ ನೋಡ್ತಾ ಇದ್ದೀವಿ. ಇದು ಕೂಡ ಶಾಂತಿನಗರ ಬಸ್ ನಿಲ್ದಾಣದಲ್ಲಿ ಮಾಮೂಲಿನಂತೆ ಓಡಾಡ್ತಿರುವಂತಹ ಬಸ್ಸುಗಳ ಸದ್ಯದ ಪರಿಸ್ಥಿತಿ ಇರುವಂಥದ್ದು. ಆದರೆ ಜನರಿಗೆ ಹೋಲಿಸಿದ್ರೆ ಅಂದರೆ ಬೇರೆ ಸಮಯದಲ್ಲಿ ಇರ್ತಿದ್ದಂಥ ಜನರಿಗೆ ಹೋಲಿಸಿದ್ರೆ ಸ್ವಲ್ಪ ಮಟ್ಟಿಗೆ ಜನರ ಕಡಿಮೆ ಇದ್ದಾರೆ, ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಬಸ್ಸುಗಳ ಸಂಚಾರ ಮತ್ತು ಬಸ್ಸುಗಳ ಓಡಾಟದ ವಿಚಾರದಲ್ಲಿ ಯಾವುದೇ ವ್ಯತ್ಯಾಸ ಆದಂತೆ ಕಾಣಿಸ್ತಾ ಇಲ್ಲ. ಅದು KSRTC ಇರ್ಬೋದು ಅಥವಾ ಅಂತಾರಾಜ್ಯ ತಮಿಳುನಾಡು ಬೇರೆ ಬೇರೆ ಊಟಿ ಬೇರೆ ಬೇರೆ ಭಾಗಕ್ಕೆ ಹೋಗ್ತಕ್ಕಂಥ ಬಸ್ಗಳಿರ್ಬೋದು, ಆ ಬಸ್ಗಳು ಯಥಾವತ್ತಾಗಿರುವಂಥದ್ದು ಮತ್ತು ಬಸ್ಗಳು ಬಂದು ಹೋಗ್ತಾ ಇರುವಂಥದ್ದು. ಅಂದರೆ ಮಾಮೂಲಿ ಒಂದು ಬಸ್ ಬಂದು ಒಂದು ಬಸ್ ಹೋಗುವಂಥ ಪ್ರಕ್ರಿಯೆಗಳು ಸಹಜವಾಗಿ ನಡೀತಾ ಇದೆ. ಆದರೆ ಜನರ ಓಡಾಟಕ್ಕೆ ಗಮನಿಸಿದರೆ ಸಹಜವಾಗಿ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಜನ ಇದ್ದಂತೆ ಕಾಣಿಸ್ತಾ ಇದೆ, ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಶಾಂತಿನಗರದ ಬಸ್ ನಿಲ್ದಾಣದಲ್ಲಿ ಮಾಮೂಲಿಯಾಗಿ ಏನು ಬಸ್ಗಳು ಓಡಾಡ್ತಾ ಇದ್ದು ಅದು ಸಹಜವಾಗಿ ಈಗ ಬಸ್ಗಳ ಸಂಚಾರ ಮತ್ತು BMTC ಹಾಗೂ ಆಟೋ ಕೂಡ, ಅಂದರೆ ನಾವು ರಸ್ತೆಯ ಕಡೆಗೆ ಹೋಗೋದಾದ್ರೆ ಆಟೋ ಅಥವಾ ಬಸ್ ಸಂಚಾರದಲ್ಲಿ ಏನು ವ್ಯತ್ಯಾಸ ಇಲ್ಲ, ಆಟೋಗಳು ಕೂಡ ಕಾಯ್ತಾ ಇರುವಂಥ ದೃಶ್ಯ ಕೂಡ ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಸದ್ಯದ ಪರಿಸ್ಥಿತಿ ಇದು. ಮುಂದೇನಾದರೂ ವ್ಯತ್ಯಾಸ ಆದರೆ ಅಥವಾ ಬಂದೇನಾದರೂ ದೊಡ್ಡ ಮಟ್ಟದಲ್ಲಿ ಆಗಿ ಅಥವಾ ಎಲ್ಲವನ್ನು ಬಂದ್ ನಿಲ್ಲಿಸಬೇಕು ಅನ್ನುವಂಥ ಒತ್ತಡಗಳು ಹೆಚ್ಚಾದ್ರೆ ಏನಾಗುತ್ತೋ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿಗೆ ಇದು ಶಾಂತಿನಗರ ಬಸ್ ನಿಲ್ದಾಣದಲ್ಲಿ ನಮಗೆ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಯೋಜನ ಸರ್, ಈಗ ನೀವು ಗಾಳಿ ಗುಂಡಾರಿಸ್ತಿರಲ್ಲ ಹಾಕತ್ತೆ ಇದು, ಎಚ್ಚರಿಕೆ ಕೊಡ್ತಿರಲ್ಲ ಗಾಳಿ ಗುಂಡಾರಿಸ್ತಿರಲ್ಲ ಹಾಕತ್ತೆ ಇದು ಪ್ರಕಾರ ಮಾಡಿದಾವಿಲ್ಲ ಅಂತ ಹೇಳಲ್ಲ ಸರ್. ಅಲ್ಲ ಸರ್, ಅದು ಏನಾಗಿದೆ ಅಂದ್ರೆ ಪ್ರಯೋಜನ ಸರ್, ಅವ್ರಿಗೆ ಏನು ಎಚ್ಚರಿಕೆ ಕೊಟ್ಟಾಗ ಆಗಲ್ಲ ಸರ್. ನಿಮ್ಮ ಪಾಪ ಯಾರೋ ಊರನ್ನು ನಾವು ತೊಂದರೆ ಕೊಡೋ ವಯಸ್ಸಿಲ್ಲ ಸರ್. ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಆಗಲ್ಲ, ಇನ್ನೂ ಒಂದ್ಸರಿ ಯಾವ್ದಾದ್ರು ಬೇರೆ ನಾಳೆ ಹೋರಾಟ ಹಿಂಗೆ ಆಗಿದೆ ಸರ್, ಯಾವಾಗೂ ಹೀಗೆ ಆಗಿದೆ, ನಮ್ಗೆ ಯಾವುದಕ್ಕೂ ಅವಕಾಶನೇ ಕೊಡೋದಿಲ್ಲ.